ಇನ್ನು ಪರಿಷತ್ನಲ್ಲಿ ಅಡ್ಡ ಮತದಾನ ಹೈಕಮಾಂಡ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ರಾಜ್ಯ ನಾಯಕರೆದುರು ಅಡ್ಡ ಮತದಾನದ ಬಗ್ಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಸಿಟ್ಟು ಮಾಡಿಕೊಂಡಿದ್ದಾರೆ. ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿಯ ಅಡ್ಡ ಮತದಾನದ ವಿಚಾರವಾಗಿ ಹೈಕಮಾಂಡ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು. ಅಡ್ಡ ಮತದಾನ ವಿಚಾರವಾಗಿ 7 ಬಿಜೆಪಿ ಶಾಸಕರ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಡೌಟ್ ಇರುವಂತ ಶಾಸಕರ ಮೇಲೆ ಯಾಕೆ ನಿಗಾ ಇಡಲಿಲ್ಲ ಅಂತ ನಿತಿನ್ ಪ್ರಶ್ನೆ ಮಾಡಿದ್ದಾರೆ. ಅಡ್ಡೇಟು ಪಕ್ಷದ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ತಪ್ಪಿತಸ್ಥ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವಿಜೇಂದ್ರ ಮಾತನಾಡಿದ್ದಾರೆ. ಮತ್ತೊಂದೆಡೆ ಧರ್ಮಸ್ಥಳದಲ್ಲಿ ಬಿಜೆಪಿ ಶಾಸಕರ ಆಣೆ ಪ್ರಮಾಣಕ್ಕೆ ಬ್ರೇಕ್ ವಿಚಾರವಾಗಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸೋದಕ್ಕೆ ಚರ್ಚೆ ಮಾಡಿದ್ದಾರೆ ವಿಜೇಂದ್ರ. ಆದರೆ ಆಣೆ ಪ್ರಮಾಣಕ್ಕೆ ಬಿಜೆಪಿ ನಾಯಕರಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಪರಿಷತ್ನಲ್ಲಿ ಅಡ್ಡ ಮತದಾನ ಆಗಿರುವ ವಿಚಾರವಾಗಿ ಹೈಕಮಾಂಡ್ ನಾಯಕರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದಾರಲ್ಲ, ರಾಜ್ಯಾಧ್ಯಕ್ಷರು ಕೂಡ ಈ ವಿಚಾರವಾಗಿ ಸಿಟ್ಟು ಮಾಡಿಕೊಂಡಿದ್ದಾರೆ. ವಿಜೇಂದ್ರ ಅಶೋಕ್ ಜೊತೆ ಗಂಭೀರ ಚರ್ಚೆಯನ್ನು ನಡೆಸಿದ್ದಾರೆ ನಿತಿನ್ ನಬೀನ್. ಆ ಶಾಸಕರು ಯಾರು, ಅವ್ರ ಬಗ್ಗೆ ಚರ್ಚೆ ಆಗಿದೆ, ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಡೌಟ್ ಇತ್ತ ನಿಮ್ಗೆ? ಹಾಗಾದ್ರೆ ನೀವ್ಯಾಕೆ ಕ್ರಮ ತೆಗೆದುಕೊಳ್ಳಿಲ್ಲ, ನೀವ್ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಹಾಗಾದ್ರೆ ನೀವು ಅದೆಂಗೆ ಸಲೀಸಾಗಿ ಎಲ್ಲವನ್ನೂ ಕೂಡ ತೆಗೆದುಕೊಂಡ್ರಿ? ಹಾಗಾದ್ರೆ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಪಕ್ಷದ ಮೇಲೆ ಅಥವಾ ಶಾಸಕರ ಮೇಲೆ ಯಾವ ರೀತಿಯಾಗಿ ವಿಶ್ವಾಸ ಇಟ್ಕೊಂಡಿದ್ದೀರಿ? ಈ ರೀತಿಯ ಪ್ರಶ್ನೆ ಮಾಡಿರೋದು. ಕೇವಲ ಇರುವಂತ 65 ಶಾಸಕರನ್ನ ನೀವು ಸರಿಯಾಗಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಚರ್ಚೆ ಆಗಿದೆ. ಒಬ್ಬ ರಾಜ್ಯಾಧ್ಯಕ್ಷರಾಗಿ ನಿಮ್ಮ ಮಾತನ್ನು ಯಾಕೆ ಕೇಳಲಿಲ್ಲ? ವಿಪ್ ಜಾರಿ ಆಗಿದ್ರು ಕೂಡ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರಲ್ಲ, ಇದು ಹೇಗಾಯಿತು? ಹಾಗಾದ್ರೆ ಈ ರೀತಿಯಾಗಿ ಪ್ರಶ್ನೆ ಹಾಕಿರೋದು. ಶಾಸಕರು ಸರಿಯಾದ ರೀತಿಯಲ್ಲಿ ಮತದಾನ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ನೀವು ಯಾವ ರೀತಿಯಾಗಿ ಸಭೆ ಮಾಡಿದ್ರಿ? ಅಡ್ಡೇಟು ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಫುಲ್ ಚಾರ್ಜ್ ಮಾಡಿದ್ದಾರೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ರು, ನೀವು ಯಾಕೆ ಎಚ್ಚರ ವಹಿಸಲಿಲ್ಲ? ದಳ ನಾಯಕರ ಜೊತೆ ಚರ್ಚೆ ಮಾಡಿ ಪೂರ್ವ ತಯಾರಿಯನ್ನ ಯಾಕೆ ಮಾಡಲಿಲ್ಲ ನೀವು? ಇದೆಲ್ಲ ನಿಮ್ಮ ನಿರ್ಲಕ್ಷ್ಯವೋ ಅಥವಾ ಅತಿಯಾದ ಆತ್ಮವಿಶ್ವಾಸವೋ? ಅನುಮಾನ ಇರುವಂತಹ ಶಾಸಕರ ಮೇಲೆ ನೀವು ಯಾಕೆ ನಿಗಾ ವಹಿಸಿಲ್ಲ? ರಾಜ್ಯ ಬಿಜೆಪಿ ನಾಯಕರ ಮುಂದೆ ಪ್ರಶ್ನೆ ಹಾಕಿದ್ದಾರೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಅಶೋಕ್. ಆಗಿ ವಿಜೇಂದ್ರ ಅವರಿಗೆ ಫುಲ್ ಚಾರ್ಜ್ ಮಾಡಿದ್ದಾರೆ ರಾಷ್ಟ್ರಾಧ್ಯಕ್ಷರು. ಕಾಂಗ್ರೆಸ್ನವರು 5ನೇ ಅಭ್ಯರ್ಥಿನ ಹಾಕಿದ್ದಾರೆ. ಮತ ಶಾರ್ಟೇಜ್ ಇದೆ ಅವ್ರಿಗೆ, ಆದರೂ ಕೂಡ ಮತ ಶಾರ್ಟೇಜ್ ಇದ್ರೂ ಕೂಡ ಅಭ್ಯರ್ಥಿನ ಹಾಕಿದ್ರು ಕೂಡ ನೀವು ಯಾಕೆ ಈ ವಿಚಾರವಾಗಿ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಆನಂದ್, ನೋಡ್ತಾ ಇದ್ದೀವಿ ಹೈಕಮಾಂಡ್ ನಾಯಕರು ಈಗ ರಾಜ್ಯ ನಾಯಕರಿಗೆ ಫುಲ್ ಚಾರ್ಜ್ ಮಾಡಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್, ಹೆಚ್ಚಿನ ಮಾಹಿತಿನ ಕೊಡೋದಾದ್ರೆ ಆನಂದ್. ಪರಿಷತ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಶಾಸಕರಿಂದಲೇ ಅಡ್ಡ ಮತದಾನ ಆಗಿರ್ತಕ್ಕಂಥದ್ದು ಸಂಚಲನವನ್ನ ಉಂಟು ಮಾಡಿದೆ. ಈ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಸಿಕ್ಕಾಪಟ್ಟೆ ಗರಂ ಆಗಿರ್ತಕ್ಕಂಥದ್ದು. ನಿನ್ನೆ ವಿಪಕ್ಷ ನಾಯಕ ಅಶೋಕ್ ಹಾಗೆ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಜೊತೆಗೆ ಕ್ಲಾಸ್ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಆಯಿತು? ನಿಮ್ಮ ಒಂದು ನಾಯಕತ್ವದ ಗೊಂದಲದಿಂದ, ನಿಮ್ಮ ಆಂತರಿಕ ಕಿಚ್ಚಾಟದಿಂದ ಶಾಸಕರೇನಾದರೂ ಬೇಸತ್ತಿದ್ದಾರಾ? ಯಾಕೆ ಪ್ರತಿಯೊಬ್ಬ ಶಾಸಕರಿಗೆ ಒಂದು ತಂಡವಾಗಿ ರಚನೆ ಮಾಡಿ ಇಂತಿಂತ ಅಭ್ಯರ್ಥಿಗೆ ಇಂಥವ್ರು ವೋಟ್ ಆಗ್ಬೇಕು ಅಂತ ಯಾಕೆ ಮೊದಲೇ ಪ್ಲಾನ್ ಮಾಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಗರಂ ಆಗಿ ಮಾತನಾಡಿರ್ತಕ್ಕಂಥದ್ದು. ಜೊತೆಗೆ ಯಾರು ಆ ತರ ಅಡ್ಡ ಮತದಾನ ಮಾಡಿದ್ದಾರೆ ಕೂಡಲೇ ಅವರನ್ನ ಪತ್ತೆ ಹಚ್ಚಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ವಿಜೇಂದ್ರ ಅವರು ಶತಶೋಧನಾ ಸಮಿತಿಯನ್ನು ಕೂಡ ಮಾಡಿದೀವಿ, ಈಗಾಗಲೇ ಎಲ್ಲಾ ಒಂದು ಶಾಸಕರ ಜೊತೆ ಮಾಹಿತಿಯನ್ನ ತೆಗೆದುಕೊಳ್ತಾ ಇದೀವಿ, ಆದಷ್ಟು ಬೇಗ ಆ ಸಮಿತಿಯ ವರದಿಯನ್ನ ತಮಗೆ ತನಿಖೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರು ಅವರ ಮಾತನ್ನ ಕೇಳಲಿಲ್ಲ. ಬದಲಾಗಿ ಅವ್ರಿಗೆ ಕ್ಲಾಸ್ ತೆಗೆದುಕೊಂಡು ಈ ರೀತಿ ಮತ್ತೆ ಮರುಕಳಿಸಬಾರ್ದು, ಮತ್ತೆ ಯಾರು ಶಾಸಕರಿದ್ದಾರೆ ಅವ್ರನ್ನ ಕೂಡಲೇ ಪತ್ತೆ ಹಚ್ಚಿ ಅವರನ್ನ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಕೆಲಸನೂ ಕೂಡ ಆಗಬೇಕು. ಪಕ್ಷದಲ್ಲಿ ಶಿಸ್ತು ಯಾರು ಕೂಡ ಮೀರಬಾರದು. ವಿರೋಧಿ ಚಟುವಟಿಕೆ ಈ ರೀತಿ ಮಾಡಿದ್ರೆ ಅದನ್ನ ಪಕ್ಷ ಸಹಿಸೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟು ಕಳಿಸಿದ್ದಾರೆ. ಹಾಗಾಗಿ ಈಗ ಸತ್ಯಶೋಧನಾ ಸಮಿತಿಯಿಂದ ಎಲ್ಲಾ ಒಂದು ಶಾಸಕರಿಂದ ಮಾಹಿತಿಯನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಇನ್ನೊಂದು ವಾರದಲ್ಲಿ ಸಂಪೂರ್ಣವಾದಂತ ಒಂದು ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಶಿವಕುಮಾರ್, ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ